ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಬಂದಿರೋದು ಮಂಗಳೂರಿನಲ್ಲಿರುವಂತಹ ಆದಿ ಸ್ಥಳದಲ್ಲಿರುವ ಕೊರಗಜ್ಜ ದೇವಸ್ಥಾನಕ್ಕೆ ಬಂದಿದ್ದೀನಿ. ಎಲ್ಲರೂ ಕೂಡ ಈ ವಿಡಿಯೋನ ಫುಲ್ ನೋಡಿ, ತುಂಬ ಅದ್ಭುತವಾಗಿದೆ. ಮಂಗಳೂರಿನ ತುಳುನಾಡಿನಲ್ಲಿರುವ ಅತ್ಯಂತ ಭಕ್ತಿಯಿಂದ ಪೂಜಿಸಲ್ಪಡುವ ದೈವ ಕೊರಗಜ್ಜ. ಇವರ ಇತಿಹಾಸ ಮತ್ತು ಹಿನ್ನೆಲೆ ಇಲ್ಲಿದೆ. ಪರಿಚಯ: ಕೊರಗಜ್ಜನನ್ನು ಶಿವನ ಹಂಸವೆಂದು ಅಥವಾ ಸ್ಥಳ ದೈವ ಎಂದು ನಂಬಲಾಗುತ್ತದೆ. ಇವರ ಮೂಲ ಹೆಸರು ತನಿಯ. ಇವರ ಸುಮಾರು 800 ವರ್ಷಗಳ ಹಿಂದೆ ಬದುಕಿದ್ದ ಒಬ್ಬ ಐತಿಹಾಸಿಕ ವ್ಯಕ್ತಿ ಎನ್ನಲಾಗಿದೆ. ತಂದೆ ತಾಯಿ ಒರವಣ ಓಡಿ ಮತ್ತು ಕೊರಪೋಲು ಮೈರೆ ಎಂಬ ದಂಪತಿಗೆ ಜನಿಸಿದವರು. ಬಾಲ್ಯ: ತನಿಯ ಹುಟ್ಟಿದ ಕೇವಲ 30 ದಿನಗಳಲ್ಲಿ ಎತ್ತವರನ್ನು ಕಳೆದುಕೊಂಡು ನಂತರ ಇವರನ್ನು ಬೈರಕ್ಕೆ ಬೈದೇದಿ, ಮೈರಕ್ಕೆ ಬೈದೇದಿ ಎಂಬುವರು ಸಾಕಿದರು. ಹೆಸರಿನ ಅರ್ಥ ಕೊರಗ ಎಂಬುದು ಅವರ ಸಮುದಾಯವನ್ನು ಸೂಚಿಸಿದರೆ, ಅಜ್ಜ ಎಂಬುದು ಗೌರವ ಸೂಚಕ ಪದವಾಗಿದೆ. ದೈವತ್ವದ ಕತೆ: ತನಿಯ ಬೆಳೆಯುತ್ತಾ ಅದ್ಭುತ ಶಕ್ತಿಗಳನ್ನು ಹೊಂದಿದ್ದರು ಎನ್ನಲಾಗುತ್ತಿದೆ. ಒಮ್ಮೆ ಒಂದು ಮಂದಿರಕ್ಕೆ ಪ್ರವೇಶಿಸಲು ಪ್ರಯತ್ನಿಸಿದಾಗ ಅಲ್ಲಿನ ದೈವಿಕ ಶಕ್ತಿಯೊಂದಿಗೆ ಮರ್ಜಿಯಾಗಿ ಅದೃಶ್ಯರಾಗಿ ದೈವತ್ವಕ್ಕೇರಿದರು ಎಂಬ ನಂಬಿಕೆಯಿಂದ ಅಂದಿನಿಂದ ಅವರು ಭಕ್ತರ ಸಂಕಷ್ಟಗಳನ್ನು ಪರಿಹರಿಸುವ, ಅನ್ಯಾಯವನ್ನು ಶಿಕ್ಷಿಸುವ ಶಕ್ತಿಯಾಗಿ ಆರಾಧಿಸಲ್ಪಡುವಂತಿದ್ದಾರೆ. ನ್ಯಾಯದ ದೈವ ಕೊರಗಜ್ಜನನ್ನು ಧರ್ಮ ದೈವ ಎಂದು ಕರೆಯಲಾಗುತ್ತದೆ. ಯಾರಾದರೂ ಅನ್ಯಾಯಕ್ಕೊಳಗಾದರೆ ಅಥವಾ ಏನಾದರೂ ಕಳೆದುಕೊಂಡರೆ ಕೊರಗಜ್ಜನಿಗೆ ಮೊರೆ ಹೋದರೆ ತಕ್ಷಣ ನ್ಯಾಯ ಸಿಗುತ್ತದೆ ಎಂಬ ಗಾಢವಾದ ನಂಬಿಕೆ ಇದೆ. ಮುಖ್ಯ ಕ್ಷೇತ್ರ: ಮಂಗಳೂರಿನ ಕುತ್ತಾರು ಎಂಬಲ್ಲಿ ಇವರ ಆದಿಸ್ಥಳ ಮೂಲ ಕ್ಷೇತ್ರ ಇದೆ. ಸೇವೆಗಳು: ಕೊರಗಜ್ಜನಿಗೆ ಮುಖ್ಯವಾಗಿ ಹೆಂಡ, ಮದ್ಯ, ಬೀಡ, ವಿಳ್ಳೆದೆಲೆ ಮತ್ತು ಚಕ್ಕುಳಿಯನ್ನು ನೈವೇದ್ಯವಾಗಿ ನೀಡಲಾಗುತ್ತದೆ. ಕೋಲ: ಪ್ರತಿ ವರ್ಷ ಕೊರಗಜ್ಜನ ನೇಮ ಅಥವಾ ಕೋಲ ಬಹಳ ಸಡಗರದಿಂದ ವಿಜೃಂಭಣೆಯಿಂದ ಕೂಡ ನಡೆಯುತ್ತೆ. ನಾವಿಲ್ಲಿ ಹೋದ ತಕ್ಷಣ ಏನು ಅನ್ನಿಸ್ತು ಅಂದರೆ, ನನ್ನ ಅಭಿಪ್ರಾಯನ ನಾನು ಈ ವಿಡಿಯೋದ ಮೂಲಕ ಹೇಳ್ಕೊಳ್ತಾ ಇದ್ದೀನಿ. ಕೆಲವು ನಾವು ಮೂವಿಗಳಲ್ಲಿ ನೋಡಿರ್ತೀವಿ, ದೈವ ಕೊರಗಜ್ಜನ ಒಂದು ಆ ಸನ್ನಿಧಿ ಆದಿಸ್ಥಳ ಇದೆಯಲ್ಲ, ಏನು ಹುಲ್ಲಿನ ಒಂದು ಬಿಡಾರದಲ್ಲಿ ದೈವ ಇರುವಂಥದ್ದನ್ನು ನಾವು ನಿಜವಾಗ್ಲೂ ಈ ವಿಡಿಯೋದಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ, ನಾನು ಈ ಒಂದು ಪುಣ್ಯ ಕ್ಷೇತ್ರವನ್ನು ನೋಡಿ ಎಷ್ಟು ಸಾವಿರಾರು ಭಕ್ತಾದಿಗಳು ಇಲ್ಲಿ ದಿನನಿತ್ಯ ಬಂದು ಹೋಗ್ತಾರೆ. ಈಗ ನೀವು ಕೂಡ ನೋಡ್ತಾ ಇರ್ಬೋದು, ಅಲ್ಲಿ ವಿಳ್ಳೆದೆಲೆ ಮತ್ತು ಎಣ್ಣೆಯನ್ನು ದೈವಗೆ ಅರ್ಪಿಸ್ತಿರುವಂತಹ ಭಕ್ತಾದಿಗಳು. ಹಾಗೂ ನೀವು